ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ರಸ್ತೆ ಗುಂಡಿಗಳ ಸಮಸ್ಯೆ ಒತ್ತುವರಿ ತೆರವಿಗೆ ಒತ್ತಾಯಿಸಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಮನವಿ. ಗಂಗಾವತಿ ನಗರದಾದ್ಯಂತ ಹದಗೆಟ್ಟಿರುವ ರಸ್ತೆಗಳನ್ನು ತಕ್ಷಣವೇ ದುರಸ್ತಿಪಡಿಸಬೇಕು ಹಾಗೂ ಸರ್ಕಾರಿ ಜಾಗಗಳ ಒತ್ತುವರಿಯನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯು ನಗರಸಭೆಗೆ ಮನವಿ ಸಲ್ಲಿಸಿದೆ. ನಗರದ ನೀಲಕಂಠೇಶ್ವರ ವೃತ್ತದಲ್ಲಿ ಸಮಿತಿಯ ಪದಾಧಿಕಾರಿಗಳು ನಗರಸಭೆಯ ಆರೋಗ್ಯ ನಿರೀಕ್ಷಕ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ, ನಗರದ ರಸ್ತೆಗಳು ತಗ್ಗುಗುಂಡಿಗಳಿಂದ ಕೂಡಿದ್ದು ಸಾರ್ವಜನಿಕರು ಮತ್ತು ವಾಹನ ಸವಾರರು ನಿತ್ಯ ಅಪಘಾತಕ್ಕೀಡಾಗುತ್ತಿದ್ದಾರೆ. ಕೂಡಲೇ ರಸ್ತೆ ರಿಪೇರಿ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸಮಿತಿಯ ಪ್ರಮುಖ ಬೇಡಿಕೆಗಳು: ಸರ್ಕಾರಿ ಜಾಗಗಳ ಸಂರಕ್ಷಣೆ. ನಗರಸಭೆ ವ್ಯಾಪ್ತಿಯ ಸಿಎ ಸೈಟ್ ಸೇರಿದಂತೆ ಸರ್ಕಾರಿ ಜಾಗಗಳನ್ನು ಗುರುತಿಸಿ ಬೇಲಿ ಹಾಕಿ ನಾಮಫಲಕ ಅಳವಡಿಸಬೇಕು. ಒತ್ತುವರಿ. ಪ್ರಭಾವಿಗಳಿಂದ ಅತಿಕ್ರಮಣಕ್ಕೊಳಗಾಗಿರುವ ಸರ್ಕಾರಿ ಜಾಗಗಳು ಮತ್ತು ಉದ್ಯಾನವನಗಳನ್ನು ತೆರವುಗೊಳಿಸಿ ವಶಕ್ಕೆ ಪಡೆಯಬೇಕು. ಸರ್ಕಾರಿ ಕಚೇರಿಗಳಿಗೆ ಸ್ಥಳಾವಕಾಶ. ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಸರ್ಕಾರಿ ಕಚೇರಿಗಳು, ವಿದ್ಯಾರ್ಥಿ ನಿಲಯಗಳು ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಸರ್ಕಾರಿ ಜಾಗದಲ್ಲಿ ಶಾಶ್ವತ ವ್ಯವಸ್ಥೆ ಕಲ್ಪಿಸಬೇಕು. ಫುಟ್ಪಾತ್ ತೆರವು. ನಿಯಮ ಮೀರಿ ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ನಿರ್ಮಿಸಿರುವ ಕಟ್ಟಡಗಳನ್ನು ಅಳತೆ ಮಾಡಿ ತೆರವುಗೊಳಿಸಬೇಕು. ಯುಜಿಡಿ ಸಮಸ್ಯೆ. ರಸ್ತೆಗಳ ಮೇಲೆ ಹರಿಯುತ್ತಿರುವ ಯುಜಿಡಿ ನೀರಿನಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದ್ದು ಕೂಡಲೇ ಅದನ್ನು ಸರಿಪಡಿಸಬೇಕು. ಮೂತ್ರಾಲಯ ನಿರ್ಮಾಣ. ಗಾಂಧಿ ಸರ್ಕಲ್ ಮತ್ತು ಮಹಾವೀರ್ ಸರ್ಕಲ್ನಂತಹ ಜನನಿಬಿಡ ಪ್ರದೇಶಗಳಲ್ಲಿ ತುರ್ತಾಗಿ ಸಾರ್ವಜನಿಕ ಮೂತ್ರಾಲಯಗಳನ್ನು ನಿರ್ಮಿಸಬೇಕು. ನಗರಸಭೆಯು ಈ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಬಸವರಾಜ್ ಮ್ಯಾಗಳಮನಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಚಂದ್ರು ನಿಸರ್ಗ, ತಾಲೂಕು ಅಧ್ಯಕ್ಷ ಜೆಡಿಯಪ್ಪ ಹಂಚಿನಳ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕಡೆಬಾಗಿಲು, ರಾಮಣ್ಣ ರುದ್ರಾಕ್ಷಿ, ಕೆಎಂ ಅರವಿಂದ್ ಯೋಗಿ, ಮಂಜುನಾಥ್ ಚನ್ನಾದಾಸರ, ಭೋಗೇಶ ಆನೆಗುಂದಿ, ಮೇಘರಾಜ, ರಗಡಪ್ಪ ಹೊಸಳ್ಳಿ, ಬಿಕೆ ಗಣೇಶ್, ಮಂಜುನಾಥ್ ಹಿರೇಮಠ್, ರೆಹಮಾನ್, ಹರೀಶ್, ಮೆಹಬೂಬ್, ಹನುಮೇಶ್, ಸೋಮಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972261383. ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಗಂಗಾವತಿ ನೀಲಕಂಠೇಶ್ವರ ಸರ್ಕಲ್ನಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಗಂಗಾವತಿಯು ವಾಣಿಜ್ಯ ಕ್ಷೇತ್ರದಲ್ಲಿ ಬೃಹತ್ ನಗರವಾಗಿದೆ. ಮಲ್ಲಿಕಾರ್ಜುನ ತಾತನವರು ಛೋಟಾ ಬಾಂಬೆ ಆಗ್ತದೆ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ರು. ಇವತ್ತು ಅದೇ ರೀತಿ ಗಂಗಾವತಿ ಛೋಟಾ ಬಾಂಬೆ ಆಗ್ತಾ ಇದೆ. ನಮ್ಮ ಗಂಗಾವತಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ರಸ್ತೆ. ಇವತ್ತು ನಗರದ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ. ಇವತ್ತು ಗಂಗಾವತಿಯಲ್ಲಿ ಕೇವಲ ಗಂಗಾವತಿ ಜನರು ಮಾತ್ರ ಇವತ್ತು ಓಡಾಡ್ತಾ ಇಲ್ಲ. ಇವತ್ತು ಪ್ರಸಿದ್ಧವಾದಂಥ ಐತಿಹಾಸಿಕ ಸ್ಥಳವಾದಂಥ ಅಂಜನಾದ್ರಿ ಬೆಟ್ಟ ಇದೆ, ಹಾಗೂ ವಿಜಯನಗರ ಸಾಮ್ರಾಜ್ಯ ಹಂಪಿಗೆ ಹೋಗ್ತಕ್ಕಂಥ ಮಾರ್ಗ ಇದೆ. ಈಗಮ್ಮ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಮಾರ್ಗ ಕೂಡ ಗಂಗಾವತಿದು. ಹೀಗಾಗಿ ಗಂಗಾವತಿಯ ನಗರದ ಎಲ್ಲ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ. ಇವತ್ತು ನಾವು ಕೊಟ್ಟಿರ್ತಕ್ಕಂಥದ್ದು ನೀಲಕಂಠೇಶ್ವರ ಸರ್ಕಲ್ಲು, ಇದು ಎಲ್ಲ ತಗ್ಗು ಬಿದ್ದಿದೆ. ಆಮೇಲೆ ಇಲ್ಲಿ ಅಜಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ತಗ್ಗು ಬಿದ್ದಿದೆ. ಜುಲಾನಗರದಲ್ಲಿ ಗುಂಡಿ ಬಿದ್ದಿದೆ. ದುರ್ಗಮ್ಮನ ಗುಡಿ ಹತ್ರನೂ ಕೂಡ ತಗ್ಗು ಗುಂಡಿ ಬಿದ್ದಿದೆ. ಅದೇ ರೀತಿಯಾಗಿ ನಗರದ ಎಲ್ಲ ರಸ್ತೆಗಳು ತಗ್ಗು ಗುಂಡಿಗಳಿಂದ ತುಂಬಿದೆ. ಇಲ್ಲಿ ಅಪಘಾತವನ್ನು ತಪ್ಪಿಸಬೇಕಂತೇಳಿ ವಾಹನ ಸವಾರರು ಬೇರೆ ರೀತಿಯಲ್ಲಿ ವಾಹನವನ್ನು ಏನು ತಿರುಗಿಸಿದಾಗ ಅಪಘಾತಗಳಾಗ್ತವು. ಹಾಗಾಗಿ ಏನು ಮಾನ್ಯ ಪೌರಾಯುಕ್ತರು ಕೂಡಲೇ ಇದು ನಾವು ಏನು ಒಂದು 10 ಲಕ್ಷ ರೂಪಾಯಿ ಆಗಬಹುದು, ಇದನ್ನು ರಿಪೇರಿ ಮಾಡಬೇಕು. ನಮ್ಮ ಶಾಸಕರು ಮಾತ್ರ ಇಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅವರು ಅತಿಥಿ ಶಾಸಕರು ಇಲ್ಲಿ ನಮ್ಮ ಗಂಗಾವತಿಯಲ್ಲಿ ಶಾಸಕರೇ ಇಲ್ಲ. ಶಾಸಕರು ಇಲ್ಲದಂಥ
ಇರ್ತಕ್ಕಂಥ ಕ್ಷೇತ್ರ ಕರ್ನಾಟಕದಲ್ಲಿ ಯಾವುದಾದ್ರು ಇದ್ರೆ ಅದು ಗಂಗಾವತಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಏನು ತೊಂದರೆ ಆಗ್ತಾ ಇದ್ರೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ರಿಪೇರಿ ಮಾಡಬೇಕಂತಕ್ಕಂಥದ್ದು ಈಗ ಸರ್ಕಾರಿ ಜಾಗ ಎಲ್ಲೆಲ್ಲಿದೆ ನಗರದ ಸಭೆ ವ್ಯಾಪ್ತಿಯಲ್ಲಿ ಅವುಗಳಿಗೆ ಏನು ನಮ್ಮ ಸರ್ಕಾರಿ ಜಾಗ ಇದು ನಗರಸಭೆ ಆಸ್ತಿ ಅಂತಕ್ಕಂಥದ್ದು ಸುತ್ತಲೂ ತಂತಿ ಬೇಲಿ ಕಲ್ಲು ಕಂಬಗಳನ್ನು ಹಾಕಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಗರಸಭೆ ಮಾಡಬೇಕಂತಕ್ಕಂಥದ್ದು ಎರಡನೇ ಬೇಡಿಕೆ. ಇಲ್ಲ ಏನು ಬೇರೆ ಬೇರೆ ಉದ್ಯಾನವನಗಳಾಗಿರ್ಬೋದು ನಮ್ಮ ಸರ್ಕಾರಿ ಜಾಗವನ್ನು ಪ್ರಭಾವಿಗಳು ಏನು ಒತ್ತುವರಿ ಮಾಡ್ತಾರೆ, ಏನು ಅಂಗಡಿಗಳನ್ನು ಕಟ್ಟಿಕೊಂಡಿದ್ದಾರೆ, ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದಾರೆ, ಅವುಗಳನ್ನು ಪತ್ತೆ ಹಚ್ಚಿ ಅದನ್ನು ಏನಾದರೂ ನಗರಸಭೆಗೆ ಅದನ್ನು ಹೊರತುಪಡಿಸ್ಕೊಳ್ಬೇಕಂತಕ್ಕಂಥದ್ದು ಒಂದು. ಆಮೇಲೆ ಫುಟ್ಪಾತ್ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿದ್ದಾರೆ. ಅವರು ಬಡವರು, ಅವರು ಏನೋ ಒಂದು ಕುಟುಂಬ ಎರಡು ಕುಟುಂಬ ಅಲ್ಲ, ಅವರು ನೂರಾರು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿವೆ, ಬೀದಿ ವ್ಯಾಪಾರಿಗಳು ಬೀದಿ ಪಾಲಾಗಿವೆ. ಅವರು ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಭಾವಿಗಳು ಏನಾಗಿದ್ದಾರೆ ಹೇಳಿದ್ರೆ ಅದರ ಬದಲಾಗಿ ಏನು ಅಳತೆ ಮಾಡಿಸ್ಬೇಕು, ಯಾರು ರಸ್ತೆಗೆ ಬಂದರೆ ಅವರು ಕೂಡ ಕೆಲಸ ಮಾಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. UGD ಏನು ಈ ಒಂದು ಅಮೃತ ಸಿಟಿ ಯೋಜನೆಯಲ್ಲಿ UGD ಅಂತಕ್ಕಂಥದ್ದು ಏನು ಜಾರಿಗೆ ಬಂದಿದೆ, ಆ UGD ಏನಂದರೆ ಸಂಪೂರ್ಣವಾಗಿ ಕಳಪೆ ಆಗಿದೆ, ಸರಿಯಾಗಿ ಆಗಿಲ್ಲ. ಇವತ್ತು ನಗರದ ಎಲ್ಲ ವಾರ್ಡ್ಗಳಲ್ಲಿ ಏನು UGD ಸೋರಿಕೆ ಆಗ್ತಾ ಇದೆ. ಅಲ್ಲಿ ಏನು ಮಲ ಮೂತ್ರ ವಿಸರ್ಜನೆ ಮಾಡಿದಂಥ ಏನು ನೀರು ಅಲ್ಲಿ ಬರ್ತದ ಎಲ್ಲ ಕಡೆ. ನಾವು ಲಕ್ಷ್ಮೀ ಕ್ಯಾಂಪು, ಸಮಸಾಬಲ ಒಟ್ಟು ಬೇರೆ ಬೇರೆ ಏರಿಯಾಗಳಲ್ಲಿ UGD ಲೀಕ್ ಆಗ್ತಾ ಇದೆ. ಅದರಿಂದ ದುರ್ವಾಸನೆ ಬರ್ತದೆ. ಇವತ್ತು ನಗರಸಭೆಯವರು ಸ್ವಚ್ಛತೆ ಮಾಡಿರಿ ಅಂತೇಳಿ ಜಾಗೃತಿ ಅಭಿಯಾನ ಮಾಡ್ತಾ ಇದ್ದಾರೆ. ನೀವು ಜಾಗೃತರಾಗಬೇಕು, ನೀರಿಲ್ಲ ನೋಡಬೇಕು, ಸ್ವಚ್ಛತೆ ಕಾಪಾಡಬೇಕಂತ ಹೇಳ್ತಾರೆ. ಆದರೆ ಅವರೇ ಈ ಸ್ವಚ್ಛತೆಯನ್ನು ಮಾಡ್ತಾ ಇಲ್ಲ. UGD ಇಂದ ಇವತ್ತು ಎಷ್ಟೋ ಮಂದಿಗೆ ಇವತ್ತು ಕಾಯಿಲೆ ಬರ್ತಾ ಇಲ್ಲ. ಅದನ್ನು ಕೂಡ UGDಯನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡಬೇಕಂತಕ್ಕಂಥದ್ದು. ಇಲ್ಲ ಗಂಗಾವತಿ ವಾಣಿಜ್ಯಿಕ ಕ್ಷೇತ್ರ, ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ಬೇರೆ ಬೇರೆ ಕಡೆಯಿಂದ ಇವತ್ತು ಜನ ಬರ್ತಾ ಇದ್ದಾರೆ, ಮಹಿಳೆಯರು ಬರ್ತಾ ಇದ್ದಾರೆ, ವೃದ್ಧರು ಬರ್ತಾ ಇದ್ದಾರೆ. ಅವರಿಗೆ ಮೂತ್ರಗಳು ನೀರು ಹೋಗಲಿಕ್ಕೆ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಇವತ್ತು ಗಾಂಧಿ ಸರ್ಕಲ್ ಆಗಿರ್ಬೋದು, ಶಿವನಗರ ಆಗಿರ್ಬೋದು, ಮಹಾಲ್ ಸರ್ಕಲ್ಲು, ಬಸವಣ್ಣ ಸರ್ಕಲ್ಲು, ಬೇರೆ ಬೇರೆ ಕಡೆ ಎಲ್ಲಿ ಮೂತ್ರಾಲಯಗಳಿಲ್ಲ. ಮೂತ್ರಾಲಯಗಳಿಂದ ಇವತ್ತು ಸಕ್ಕರೆ ಕಾಯಿಲೆ ಇದ್ದಂಥ ರೋಗಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ಏನು ಒಳ್ಳೆಯ ಜಾಗವನ್ನು ಗುರುತಿಸಿ ಮೂತ್ರಾಲಯಗಳನ್ನು ಕೂಡ ಇವರು ನಿರ್ಮಾಣ ಮಾಡಬೇಕಂತ ಹೇಳಿ ನಾವು ಈ 7 ಬೇಡಿಕೆಗಳನ್ನು ಮಾನ್ಯ ಪೌರಾಯುಕ್ತರಿಗೆ ಸರ್ವಾಂಗೀಣ ಅಭಿವೃದ್ಧಿ ವತಿಯಿಂದ ನಾವು ಹೋರಾಟ ಸಮಿತಿ ನಿರ್ದೇಶಕರಾಗಿ ಇವರು ಕೆಲವೊಂದು ಬೇಡಿಕೆಗಳನ್ನು ಇಟ್ಟು ಇವತ್ತು ನಗರ ಸರ್ಕಾರದಲ್ಲಿ ಕೈ ಕೂತಿದ್ದಾರೆ. ಇದನ್ನು ನಾನು ನಗರ ರಸ್ತೆಗಳ ರಿಪೇರಿ ಮಾಡುವುದು, ಸರ್ಕಾರಿ ಜಾಗ ರಕ್ಷಣೆ ಮಾಡುವುದು, ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡು ಕ್ರಮ ಕೈಗೊಳ್ಳುವುದು, ಸರ್ಕಾರಕ್ಕೆ ಬಳಸಿಕೊಳ್ಳುವುದು, ಫುಟ್ಪಾತ್ ಎತ್ತರಕ್ಕೆ ತೆರವುಗೊಳಿಸುವುದು, UGD ನೀರನ್ನು ಹರಿಯುವುದನ್ನು ತಪ್ಪಿಸುವುದು, ಮೂತ್ರವನ್ನು ನಿರ್ಮಿಸುವುದು ಬೇಡಿಕೆಗಳನ್ನು ಅವರು ಇಟ್ಟಿದ್ದಾರೆ. ಈ ಎಲ್ಲ ಬೇಡಿಕೆಗಳು ಮನೆ ಪೌರಾಯುಕ್ತರಿಗೆ ಗಮನಕ್ಕೆ ತಂದು ಕ್ರಮ ವಹಿಸಲು ಹೇಳ್ತೀವಿ. ಕೆಲವೊಂದು ರಸ್ತೆಗಳ ಬಗ್ಗೆ ಹೇಳೋದಾದರೆ ಆಲ್ರೆಡಿ ಗುಂಡಿಗಳ ಮುಚ್ಚಲು ಟೆಂಡರ್ ಹಂತದಲ್ಲಿ ಮುಗಿದಿದೆ. ಮುಖ್ಯ ರಸ್ತೆಗಳು ಭೂಮಿ ಪೂಜೆ ಆಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಇನ್ನೂ ಹೆಚ್ಚಿನ ಎಲ್ಲ ವಿವರಗಳನ್ನು ಈ ಥರ ಕೊಟ್ಟಿದ್ದಾರೆ ಅಂತೇಳಿ ಮಾನ್ಯ ಪೌರಾಯುಕ್ತರ ಗಮನಕ್ಕೆ ತರಕ್ಕೆ ಗೊತ್ತಿಲ್ಲ ಆಗಿದೆ. ಮೊನ್ನೆ ಭೂಮಿ ಪೂಜೆ ಕೂಡ ಮಾಡಿಬಿಟ್ಟಿದ್ದಾರೆ ಸರ್. ಭೂಮಿ ಪೂಜೆದು ಇಲ್ಲೇ ಈಗ ನಾವು ನೋಡ್ತೀವಿ, ಈಗ ವರ್ಷಗಟ್ಟಲೆ ಆಗಿದೆ. ಈ ರಸ್ತೆ ನಮ್ಗೆ ಅದು ಬೇಕಾಗಿಲ್ಲ. ಆಮೇಲೆ ಟೆಂಡರ್ ಸರ್, ಈಗ ಟೆಂಡರ್ದು ಅವ್ರು ಮಾಡೋದು ಈಗಿನ ನಮ್ಗೆ ಅವ್ರ ಸಮ್ಮುಖದಲ್ಲಿ ನಾವು ಹೇಳ್ತೀವಿ. ಮುಂದೆ ನಮ್ಮನ್ನು ಅರೆಸ್ಟ್ ಮಾಡಿದ್ರೆ ಇವಾಗ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸ್ತು. ನಾವು ಮುಂದಿನ ದಿವಸಗಳಲ್ಲಿ ನೀವು 15 ದಿವಸದೊಳಗಾಗಿ ಈ ಗುಂಡಿಗಳನ್ನು ಮುಚ್ಚಬೇಕು. ಇಲ್ಲದೇ ಇದ್ರೆ ನಾವು ಮುಂದಿನ ಹೋರಾಟ ಉಗ್ರವಾಗಿ ನಾವು ಮಾಡ್ತೀವಿ. ಅದಕ್ಕೆ ಅವಕಾಶ ಪಡೆದ ಎಲ್ಲ ಆಯ್ತು.